ವೆಲ್ಕಮ್ ಟು ಸಂಪತ್ ಟಿವಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮದರ್ ತೆರೇಸಾ ಬಗ್ಗೆ ತಿಳ್ಕೊತಾ ಇದ್ದೀವಿ. ಯಾಕೆ ಇವತ್ತು ಮದರ್ ತೆರೇಸಾ ಬಗ್ಗೆ ತಿಳ್ಕೊತೀವಿ ಅಂದರೆ 1979 ಅಕ್ಟೋಬರ್ 17ರಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಮದರ್ ತೆರೇಸಾ ಅವರಿಗೆ ನೀಡಿರುತ್ತಾರೆ. ಆದ್ದರಿಂದ ಮದರ್ ತೆರೇಸಾ ಬಗ್ಗೆ ತಿಳಿದು ಜನರಿಗೆ ತಿಳಿಸೋಣ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ಕೊಡಿ. ಮದರ್ ತೆರೇಸಾ ಆಗಸ್ಟ್ 26, 1910ರಂದು ಒಟ್ಟೋಮನ್ ಸಾಮ್ರಾಜ್ಯದ ಅಂದರೆ ಈಗ ಉತ್ತರ ಮ್ಯಾಸಿಡೋನಿಯಾ ಉಸ್ಕಪ್ನಲ್ಲಿ ಆಗ್ನೇಸ ಗೋನ್ಷಾ ಬೊಜಾಕ್ಸಿಯಲ್ಲಿ ಜನಿಸಿದರು. ಅವರ ಕುಟುಂಬವು ಆಲ್ಬೇನಿಯನ್ ಮೂಲದವರು. 12ನೇ ವಯಸ್ಸಿನಲ್ಲಿ ಅವರು ದೇವರ ಕರೆಯ ಬಲವಾಗಿ ಅನುಭವಿಸಿದ್ದರು. ಕ್ರಿಸ್ತನ ಪ್ರೀತಿಯನ್ನು ತಾನು ಮಿಷನರಿ ಆಗಬೇಕೆಂದು ಅವರು ತಿಳಿದಿದ್ದರು. 18ನೇ ವಯಸ್ಸಿನಲ್ಲಿ ಅವರು ಸ್ಕೊಪ್ಜೆಯಲ್ಲಿರುವ ತಮ್ಮ ಪೋಷಕರ ಮನೆಯನ್ನು ತೊರೆದು ಭಾರತದಲ್ಲಿ ಮಿಷನ್ಗಳನ್ನು ಹೊಂದಿರುವ ಸನ್ಯಾಸಿಗಳ ಐರಿಷ್ ಸಮುದಾಯವಾದ ಸಿಸ್ಟರ್ಸ್ ಆಫ್ ಲೊರೆಟೋವನ್ನು ಸೇರಿದರು. ಡಬ್ಲಿನ್ನಲ್ಲಿ ಕೆಲವು ತಿಂಗಳ ತರಬೇತಿಯ ನಂತರ ಅವರನ್ನು ಭಾರತಕ್ಕೆ ಕಳುಹಿಸಲಾಯಿತು. ಅಲ್ಲಿ ಮೇ 24, 1931ರಂದು ಅವರು ಸನ್ಯಾಸಿಯಾಗಿ ತಮ್ಮ ಆರಂಭಿಕ ಪ್ರತಿಜ್ಞೆಗಳನ್ನು ತೆಗೆದುಕೊಂಡರು. 1931ರಿಂದ 1948ರವರೆಗೆ ಮದರ್ ತೆರೇಸಾ ಕಲ್ಕತ್ತಾದ ಸೇಂಟ್ ಮೇರೀಸ್ ಹೈಸ್ಕೂಲ್ನಲ್ಲಿ ಪಾಠಗಳನ್ನು ಕಲಿಸಿದರು. ಆದರೆ ಕಾನ್ವೆಂಟ್ ಗೋಡೆಗಳವರೆಗೆ ಅವರು ಅನುಭವಿಸಿದ ನೋವು ಮತ್ತು ಬಡತನವು ಅವರ ಮೇಲೆ ಎಷ್ಟು ಆಳವಾದ ಪ್ರಭಾವ ಬೀರಿತು ಎಂದರೆ 1948ರಲ್ಲಿ ಅವರು ಕಾನ್ವೆಂಟ್ ಶಾಲೆಯನ್ನು ತೊರೆದು ಕೋಲ್ಕತ್ತಾದ ಕೊಳೆಗೇರಿಗಳಲ್ಲಿರುವ ಬಡವರ ನಡುವೆ ಕೆಲಸ ಮಾಡಲು ತಮ್ಮನ್ನು ತೊಡಗಿಸಿಕೊಳ್ಳಲು ತಮ್ಮ ಮೇಲಾಧಿಕಾರಿಗಳಿಂದ ಅನುಮತಿಯನ್ನು ಪಡೆದರು. ಅವರ ಬಳಿ ಯಾವುದೇ ಹಣವಿಲ್ಲದಿದ್ದರೂ ಅವರು ದೈವಿಕ ಪ್ರಾವಿಡೆನ್ಸನ್ನು ಅವಲಂಬಿಸಿದರು ಮತ್ತು ಕೊಳೆಗೇರಿ ಮಕ್ಕಳಿಗಾಗಿ ಒಂದು ತೆರೆದ ಶಾಲೆಯನ್ನು ಪ್ರಾರಂಭಿಸಿದರು. ಶೀಘ್ರದಲ್ಲೇ ಸ್ವಯಂ ಸೇವಕ ಸಹಾಯಕರು ಅವರೊಂದಿಗೆ ಸೇರಿಕೊಂಡರು ಮತ್ತು ಆರ್ಥಿಕ ಬೆಂಬಲ ಬರುತ್ತಿತ್ತು. ಇದು ಅವರ ಕೆಲಸದ ವ್ಯಾಪ್ತಿಯನ್ನು ವಿಸ್ತರಿಸಲು ಸಾಧ್ಯವಾಗಿಸಿತು. ಅಕ್ಟೋಬರ್ 7, 1950ರಂದು ಮದರ್ ತೆರೇಸಾ ಅವರು ವೋಲುಸಿಯಿಂದ ಅನುಮತಿ ಪಡೆದು ದಿ ಮಿಷನರೀಸ್ ಆಫ್ ಚಾರಿಟಿ ಎಂಬ ತಮ್ಮದೇ ಆದ ಚಾರಿಟಿಯನ್ನು ಪ್ರಾರಂಭಿಸಿದರು. ಯಾರೂ ನೋಡಿಕೊಳ್ಳಲು ಸಿದ್ಧರಿಲ್ಲದ ವ್ಯಕ್ತಿಗಳನ್ನು ಪ್ರೀತಿಸುವುದು ಮತ್ತು ಕಾಳಜಿ ವಹಿಸುವುದು ಇದರ ಪ್ರಾಥಮಿಕ ಕಾರ್ಯವಾಗಿತ್ತು. 1965ರಲ್ಲಿ ಪೋಪ್ ಪಾಲ್ 6ರ ತೀರ್ಪಿನ ಮೂಲಕ ಸೊಸೈಟಿಯು ಅಂತಾರಾಷ್ಟ್ರೀಯ ಧಾರ್ಮಿಕ ಕುಟುಂಬವಾಯಿತು. ಮದರ್ ತೆರೇಸಾ ಅವರ ಕಾರ್ಯವನ್ನು ಪ್ರಪಂಚಾದ್ಯಂತ ಗುರುತಿಸಲಾಗಿದೆ ಮತ್ತು ಪ್ರಶಂಸಿಸಲಾಗಿದೆ ಮತ್ತು ಅವರು ಪೋಪ್ ಜಾನ್ 23ರ ಹತ್ತಿರ 1971ರಲ್ಲಿ ಶಾಂತಿ ಪ್ರಶಸ್ತಿಯನ್ನು ಪಡೆದರು. 1972ರಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸಿದ್ದಕ್ಕಾಗಿ ನೆಹರು ಪ್ರಶಸ್ತಿಯನ್ನು ಪಡೆದರು. 1979ರಲ್ಲಿ ಬಾಲ್ಜನ್ ಪ್ರಶಸ್ತಿ ಪಡೆದರು ಮತ್ತು ಟೆಂಪಲ್ಟನ್ ಮತ್ತು ಮ್ಯಾಗ್ನೆಸೆ ಪ್ರಶಸ್ತಿಗಳನ್ನು ಪಡೆದರು. 1979 ಅಕ್ಟೋಬರ್ 17ರಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಮದರ್ ತೆರೇಸಾ ಅವರಿಗೆ ಅವರು ಮಾಡಿದ ಕೆಲಸಗಳಿಗಾಗಿ, ಅಂದರೆ ದುಃಖದಲ್ಲಿರುವ ಮಾನವೀಯತೆಗೆ ಸಹಾಯ ಮಾಡುವ ಕೆಲಸಕ್ಕಾಗಿ ನೀಡಲಾಯಿತು. ಮದರ್ ತೆರೇಸಾ ಅವರನ್ನು ಹಲವಾರು ಜನರು ರೋಗಿಗಳಿಗೆ ಅವರು ಸರಿಯಾದ ಚಿಕಿತ್ಸೆ ನೀಡುವುದಿಲ್ಲ, ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ, ಕೊಳೆಗೇರಿಗಳಲ್ಲಿ ಸರಿಯಾದ ಆರೈಕೆ ಮಾಡುವುದಿಲ್ಲ ಎಂದು ಟೀಕೆಗಳು ಸಹ ಮಾಡಿದರು. ಎಲ್ಲಿ ಕೆಲಸ ಮಾಡುತ್ತಾರೋ ಅಲ್ಲಿ ಟೀಕೆಗಳಿರೋದು ಸಹಜ. ಅದೇ ರೀತಿ ಮದರ್ ತೆರೇಸಾ ಅವರನ್ನು ಸಹ ಟೀಕಿಸಲಾಯಿತು. ಮದರ್ ತೆರೇಸಾ ಸೆಪ್ಟೆಂಬರ್ 5, 1997ರಂದು ಕೋಲ್ಕತ್ತಾದ ಮಿಷನರೀಸ್ ಆಫ್ ಚಾರಿಟಿ ಮದರ್ ಹೌಸ್ನಲ್ಲಿ ನಿಧನರಾದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ನಿಮಗೆ ಅನಿಸಿದರೆ ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.